ಪಶ್ಚಿಮ ಬಂಗಾಳ ಚುನಾವಣಾ ಫಲಿತಾಂಶವು ಇಡೀ ದೇಶದ ಗಮನ ಸೆಳೆದಿದೆ. ಸೋಮವಾರ ಪ್ರಕಟವಾದ ಫಲಿತಾಂಶದಲ್ಲಿ ಬಿಜೆಪಿ 206 ಸ್ಥಾನಗಳನ್ನು ಗೆಲ್ಲುವ ಮೂಲಕ 148ರ ಮ್ಯಾಜಿಕ್ ಸಂಖ್ಯೆಯನ್ನು ಸುಲಭವಾಗಿ ದಾಟಿದೆ. ಈ ಮೂಲಕ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಆಳ್ವಿಕೆಗೆ ತೆರೆ ಬಿದ್ದಿದ್ದು, ಈಗ ಎಲ್ಲರ ಕುತೂಹಲವಿರುವುದು ಒಂದೇ ಪ್ರಶ್ನೆಯ ಮೇಲೆ, ಇನ್ನು ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಯಾರು ಅನ್ನುವುದಾಗಿದೆ. ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಅವರ ಆಪ್ತರಾಗಿದ್ದ ಸುವೇಂದು ಅಧಿಕಾರಿ ಇಂದು ಅವರ ಪಾಲಿಗೆ ರಾಜಕೀಯ ಸಿಂಹ ಸ್ವಪ್ನವಾಗಿದ್ದಾರೆ. 2021ರಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಅವರನ್ನು ಸೋಲಿಸಿದವರು ಈಗ 2026ರಲ್ಲಿ ಭವಾನಿಪುರದಲ್ಲೂ ಕೂಡ ತಮ್ಮ ಮಾಜಿ ಬಾಸ್ ವಿರುದ್ಧ ಜಯಭೇರಿಯನ್ನ ಬಾರಿಸಿದ್ದಾರೆ. ನುಸುಳುಕೋರರ ಸಮಸ್ಯೆ ಮತ್ತು ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಮಮತಾ ಸರ್ಕಾರವನ್ನು ಕಟ್ಟಹಾಕಿದ ಸುವೇಂದು ಜನರ ನಡುವಿನ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಸಂಘಟನಾ ಚತುರ ಬಿಜೆಪಿಯನ್ನ ಶೂನ್ಯದಿಂದ ಈ ಮಟ್ಟಕ್ಕೆ ತಂದ ಕೀರ್ತಿ ಮಾಜಿ ರಾಜ್ಯ ಘಟಕ ಅಧ್ಯಕ್ಷ ದಿಲೀಪ್ ಘೋಷ್ ಅವರಿಗೆ ಸಲ್ಲುತ್ತೆ. ಆರ್ಎಸ್ಎಸ್ನ ಕಟ್ಟ ಅನುಯಾಯಿಯಾದ ಇವರು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಸಂಘದ ಜವಾಬ್ದಾರಿ ಹೊತ್ತಿದ್ರು. ಮಾಜಿ ಆರ್ಎಸ್ಎಸ್ ಮುಖ್ಯಸ್ಥೆ ಕೆಎಸ್ ಸುದರ್ಶನ್ ಅವರ ಸಹಾಯಕರಾಗಿಯೂ ಕೂಡ ಕೆಲಸ ಮಾಡಿದ ಅನುಭವ ಇವರಿಗಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ 18 ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ಬಿಜೆಪಿಯ ಅಡಿಪಾಯವನ್ನು ಇವರು ಬಲಪಡಿಸಿದವರಾಗಿದ್ದಾರೆ. ನಿಷ್ಠಾವಂತ ಹೋರಾಟಗಾರ, ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದಿರುವ ಸಮೀಕ್ ಭಟ್ಟಾಚಾರ್ಯ ಬಂಗಾಳದಲ್ಲಿ ಬಿಜೆಪಿ ಅಸ್ತಿತ್ವಕ್ಕಾಗಿ ಹೋರಾಡಿದ ಹಿರಿಯ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. 2014ರ ಉಪಚುನಾವಣೆಯಲ್ಲಿ ಬಸಿರತ್ ದಕ್ಷಿಣ ಕ್ಷೇತ್ರದಿಂದ ಗೆಲ್ಲುವ ಮೂಲಕ ಪಶ್ಚಿಮ ಬಂಗಾಳದ ಮೊದಲ ಚುನಾಯಿತ ಬಿಜೆಪಿ ಶಾಸಕ ಎಂಬ ದಾಖಲೆ ಬರೆದವರಾಗಿದ್ದಾರೆ. ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿರುವ ಇವರ ಹೆಸರು ಕೂಡ ಸಿಎಂ ರೇಸ್ನಲ್ಲಿದೆ.